ಜನತಾದಳದವರು ಸಂವಿಧಾನ ಬಾಹಿರ ಕೆಲಸ ಮಾಡಿದ್ದಾರೆ ಅಂತ ನಮ್ಮ ಮೇಲಲ್ಲಪ್ಪ ಪ್ರತಿಭಟನೆ ಮಾಡಿದ್ದು, ಜನ ಕಟ್ಟಿದ್ದು. ಇದೇ ಕಾಂಗ್ರೆಸ್ನ ವಿರುದ್ಧ ಜಯಪ್ರಕಾಶ್ ನಾಯ್ಡು ಕಟ್ಟಿರೋದು. ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮಂಡ್ಯ ಜಿಲ್ಲೆ ಹಾಳು ಮಾಡಕ್ ಬಂದಿದ್ದೀನಿ ಅಂತ ಹೇಳ್ತಾರಲ್ಲ, ಮುಖ್ಯಮಂತ್ರಿಗಳು ಹೇಳ್ತಾರೆ ರಾಜಕೀಯವಾಗಿ ಬೆನಿಫಿಟ್ ಪಡೆಯಲಿಕ್ಕೆ ಕುಮಾರಸ್ವಾಮಿ ಎತ್ಕಟ್ಟಿಗೆ ಹೋಗಿದ್ದಾರೆ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರಲ್ಲ. ಮುಖ್ಯಮಂತ್ರಿಗಳೇ, ಯಾತಕ್ಕೆ ಆಗಿದ್ರೆ ನಿನ್ನೆ ಸಾಯಂಕಾಲ ಆ PDOನ ಸಸ್ಪೆಂಡ್ ಮಾಡಿದ್ರಿ. ಸಾಯಂಕಾಲ 6 ಗಂಟೆಗೆ ನಿಮ್ಮ ಶಾಸಕ ಹೇಳ್ತಾರೆ ಮಾಧ್ಯಮದ ಸ್ನೇಹಿತರ ಮುಂದೆ, ಮಾಧ್ಯಮದ ಸ್ನೇಹಿತರು ನೀವು ಅರ್ಥ ಮಾಡ್ಕೊಳ್ಳಿ, 6 ಗಂಟೆಗೆ ಹೇಳಿಕೆ ಕೊಡ್ತಾನೆ ಆ ಶಾಸಕ, PDOನ ಸಸ್ಪೆಂಡ್ ಮಾಡಕ್ಕೆ ಹೇಳಿದೀನಿ ಅಂತ. ಸಾಯಂಕಾಲ 6 ಗಂಟೆಗೆ. ಎಷ್ಟು ಗಂಟೆಗೆ ಆಮೇಲೆ ಆದೇಶ ಹೊರಡಿಸ್ತೀರಿ? ಅವನನ್ನು PDOನ ಈಗ ನೆನ್ನೆ ಸಸ್ಪೆಂಡ್ ಮಾಡಿದ್ರಲ್ಲ, ನೆನ್ನೆ ಶಾಸಕ ಸಂದೇಶ್ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ 1 ಲಕ್ಷದವರೆಗೆ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸಸ್ಪೆಂಡ್ ಮಾಡಲಿಕ್ಕೆ ಹೇಳಿದ್ದೇನೆ ಅಂತಕ್ಕಂಥ ಹೇಳಿಕೆ ಕೊಟ್ಟ ಮೇಲೆ ಆದೇಶ ಹೊರಡಿಸ್ತೀರಿ. ಇಲ್ಲಿದೆ ಕಂಡೀಷನ್ಗಳು, ಯಾಕೆ ಆದೇಶ ಹೊರಡಿಸಿದಿರಿ ಅಂತ. ಏನು ಮಾಡ್ತಾ ಇದ್ರಿ? ನಿಮ್ಮ ಜಿಲ್ಲಾಧಿಕಾರಿ, CEO, ತಹಶೀಲ್ದಾರ್ ಹೋಗಿದ್ರಲ್ಲ, AC ಹೋಗಿದ್ರಲ್ಲ, 22ನೇ ತಾರೀಕು 23ನೇ ತಾರೀಕು ಕಳಿಸಿದ್ರಲ್ಲ, 20ಕ್ಕೆ ಆರಿಸಿದ್ದಾರಲ್ಲಿ ಬಾವುಟನ್ನ. 5 ದಿನ ಏನ್ ಮಾಡ್ತಾ ಇದ್ರಿ? 26ಕ್ಕೆ ಗಣರಾಜ್ಯೋತ್ಸವ ಬಾವುಟ ಆರಿಸಿದ್ದಾರೆ. 27ನೇ ತಾರೀಕಿಗೆ ಬಂದ್ಬಿಡ್ತಾ ಮಧ್ಯರಾತ್ರಿ ಹೋಗಕ್ಕೆ ಯಾರು ಕಳಿಸಿದ್ರು? 27ನೇ ತಾರೀಕು. ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ವಿರೋಧ ಪಕ್ಷಗಳ ಕಾರ್ಯಕರ್ತರುಗಳ ಮೇಲೆ ಸುಳ್ಳು ದಾಖಲೆಗಳು, PCR ಆಕ್ಟ್ ಯೂಸ್ ಮಾಡಿ ಪೊಲೀಸ್ ಅಧಿಕಾರಿಗಳನ್ನ ಗುಲಾಮರ ತರ ಕಾಣ್ತಾ ಇದ್ದೀರಿ. ಅಧಿಕಾರಿಗಳ ಕೈಲಿ ಏನ್ ಕೆಲಸ ಮಾಡಿಸ್ತಾ ಇದ್ದೀರಿ? ವಿಧಾನಸಭೆ ಚರ್ಚೆ ಮಾಡ್ತೀನಲ್ಲ ಈ ಸಲ, ಗೌರವ ಸಲ ಮಾತಾಡಕ್ ಬಿಡಿ, ಚರ್ಚೆ ಮಾಡಿ. ನಾವು ಬೆಂಕಿ ಹಚ್ಚ ಕೆಲಸ ಮಾಡಿದ್ವಾ? ನೆನಪಿಸ್ಕೊಡ್ತೀರಿ ಸಿದ್ದರಾಮಯ್ಯನವರೇ. ಬಹುಶಃ ದೇವೇಗೌಡರ ಜೊತೆ ನೀವು ಇದ್ರಿ ಕಾರ್ನಲ್ಲಿ. 1989 ಇದೇ ಚನ್ನಪಟ್ಟಣ ರಾಮನಗರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನ ಎಣಿಸ್ಲಿಕ್ಕೋಸ್ಕರವಾಗಿ ರಾಮನಗರ ಚನ್ನಪಟ್ಟಣದ ನಗರದಲ್ಲಿ ಬೆಂಕಿ ಇಟ್ಟಂತ ಸಂಸ್ಕೃತಿ ನೀವು ಕಾಂಗ್ರೆಸ್ನವ್ರದು. 1989 ರಾಮನಗರ ಚನ್ನಪಟ್ಟಣದಲ್ಲಿ ಶಾಂತಿಯಿಂದ 2 ನಗರದಲ್ಲಿ ಬೆಂಕಿ ಇರಿಸಿ ಆ ಹಿಂದೂ ಮುಸ್ಲಿಂ ನಡುವೆ ಸಂಘರ್ಷ ಅಂತ ಮಾಡಿ ಸಮಾಜ ಹಾಳು ಮಾಡಲಿಕ್ಕೆ ಹೊರಟಂತವ್ರು ನೀವುಗಳು. ನೀವು ನಮ್ಮ ಬಗ್ಗೆ ಚರ್ಚೆ ಮಾಡ್ತೀರಾ, ಮಂಡ್ಯ ಜಿಲ್ಲೆ ಹಾಳು ಮಾಡಲಿಕ್ಕೆ ಬಂದಿದ್ದೇವೆ ಅಂತ. ಎಷ್ಟು ಉದಾಹರಣೆ ಕೊಡಬೇಕು ನಿಮಗೆ? ನಾನು 5 ಬಾರಿ ಫೋನ್ ಮಾಡಿದ್ದೇನೆ ನಿಮ್ಮ ಜಿಲ್ಲಾಧಿಕಾರಿಗೆ. ಮೊದಲು ನಿಮ್ಮ ಪೊಲೀಸ್ನ ಸಿಬ್ಬಂದಿಗಳನ್ನ ಹಾಕಿ ಏನು ದೌರ್ಜನ್ಯ ಮಾಡ್ಲಿಕ್ಕೆ ಹೊರಟಿದ್ದೀರಿ, ವಾಪಸ್ ಕಳಿಸ್ಕೊಳ್ಳಿ. ಏನು ದೊಡ್ಡ ವಿಷಯ ಅಲ್ಲ, 5 ನಿಮಿಷದಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಇದೆ.